ಸೊ ಹೌ ಇಂಪಾರ್ಟೆಂಟ್ ಇಸ್ ಫಾರ್ ಎ ಸ್ಟೂಡೆಂಟ್ ಅಂದರೆ ರಿಯಲ್ ಟೈಮಲ್ಲಿ ಅವರು ಪ್ರಾಜೆಕ್ಟ್ ಸೀಕ್ ಮಾಡ್ತಾ ಇರ್ಬೇಕಾದ್ರೆ ಇದು ಹೆಂಗೆ ಹೆಲ್ಪ್ ಆಗುತ್ತೆ ಅವ್ರ ಜಾಬ್ಸ್ಗೆ? ಅವರಿಗೆ ನೀವು ಟೆಕ್ನಾಲಜಿ ಅಂತ ಬಂದ್ರೆ ಈ ಟೆಕ್ನಾಲಜಿನ ಆಲ್ರೆಡಿ ಕಾಲೇಜಲ್ಲಿ ಕಲ್ತಿದ್ದೀವಲ್ಲ, ತಿರ್ಗಾ ನಾನು ಬಂದ್ಬಿಟ್ಟು ಯಾಕೆ ಕಲಿಬೇಕು ಅನ್ನೋ ಕ್ವಶನ್ ಇರುತ್ತೆ. ಸಿ ದರ್ ಇಸ್ ಅ ಲಾಟ್ ಆಫ್ ಗ್ಯಾಪ್ ಬಿಟ್ವೀನ್ ವಾಟ್ ಹ್ಯಾವ್ ಯು ಲರ್ನ್ ಇನ್ ಅಕಾಡೆಮಿಕ್ಸ್ ಅಂಡ್ ವಾಟ್ ಇಂಡಸ್ಟ್ರಿ ಎಕ್ಸ್ಪೆಕ್ಟ್ಸ್, ರೈಟ್? ಇವಾಗ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ನೀವು ಹೋದ್ರೆ, ಇವಾಗ ಇನ್ಸ್ಟಿಟ್ಯೂಟ್ ಹೆಂಗೆ ಅಂತಂದ್ರೆ ಒಂದು PPT ಇರುತ್ತೆ, ಇಲ್ಲ ಒಂದು ಅಸೈನ್ಮೆಂಟ್ಸ್ ಇರುತ್ತೆ, ಹ್ಯಾಂಡ್ಸ್ ಆನ್ ಮಾಡಿಸ್ತೀವಿ ಅಂತ ಹೇಳ್ತಾ ಇರ್ತಾರೆ. ರಿಯಲ್ ಟೈಮ್ ಪ್ರಾಜೆಕ್ಟ್ ನ ನೀವು ಕಲಿಯೋದಕ್ಕಾಗತ್ತಾ? ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಓಕೆ, ನಿಮಗೆ ನಾನು ಒಂದು ರಿಯಲ್ ಟೈಮ್ ಸಿನಾರಿಯೋಸ್ ಕೊಟ್ಟರೆ ವಿಲ್ ಯು ಬಿ ಏಬಲ್ ಟು ಡಿಬಗ್ ಇಟ್, ವಿಲ್ ಯು ಬಿ ಏಬಲ್ ಟು ಕೋಡ್ ಇಟ್ ಆನ್ ಯುವರ್ ಓನ್? ನಾವು ಯೂಸ್ ಕೇಸ್ ಕೊಟ್ಟರೆ ನೀವು ಸ್ವತಃ ಥಿಂಕ್ ಮಾಡಿಬಿಟ್ಟು ಮಾಡೋಷ್ಟು ಕೆಪಬಿಲಿಟಿ ಇದೆಯಾ? ಸೊ ನಾವು B.Tech ನಾವು ಹೆಂಗೆ ಫಾರ್ಮ್ ಮಾಡಿದ್ದೀವಿ ಅಂದರೆ, ನೀವು ಫ್ರೆಶರ್ ಆಗಿ ಬಂದರೆ ಬೈ ದ ಟೈಮ್ ಯು ಸ್ಟಾರ್ಟ್ ದ ಕೋರ್ಸ್ till by the time we end the course, the gap ali we will make sure that they have exposed to the real time projects. ಅಂದ್ರೆ ಇಂಡಸ್ಟ್ರಿ ಪ್ರಾಜೆಕ್ಟ್ಸ್ ಅಂದ್ರೆ ಏನು, ರಿಕ್ವೈರ್ಮೆಂಟ್ಸ್ ಕ್ಲೈಂಟ್ ಕಡೆಯಿಂದ ಹೇಗೆ ಬರುತ್ತೆ, ಏನು ಟೆಕ್ನಾಲಜಿ ಯೂಸ್ ಮಾಡಬೇಕು, ಇವಾಗ ಕೋಡ್ ಕಮಿಟಿ ಏನು ಯೂಸ್ ಮಾಡಬೇಕು, ಇಲ್ಲ ಡಿಪ್ಲಾಯ್ಮೆಂಟ್ ಏನು ಯೂಸ್ ಮಾಡಬೇಕು, ಫ್ರಂಟ್ ಎಂಡ್ ಮಾಡಬೇಕಾದಾಗ ಏನು ನಾವು ಕನ್ಸರ್ನ್ಸ್ ಇಟ್ಕೋಬೇಕು, ಏನು ಪ್ರೋಟೋಕಾಲ್ ಫಾಲೋ ಮಾಡಬೇಕು, ಯಾವ ಡಾಕ್ಯುಮೆಂಟೇಶನ್ ಇಟ್ಕೋಬೇಕು. ಸೊ ಹೆಂಗಾಗುತ್ತೆ ಅಂತಂದ್ರೆ ನಾಳೆ ನೀವು ಒಂದು ಕೋರ್ಸ್ ಮಾಡ್ಕೊಂಡು ಆಚೆಗೆ ಹೋಗಿ ಯಾರು ರೆಫರೆನ್ಸ್ ಇಂದನೋ ನಮ್ಮ ರೆಫರೆನ್ಸ್ ಇಂದನೋ ಒಂದು ಇಂಟರ್ವ್ಯೂ ಮುಂದೆ ಕೂತ್ಕೊಂಡಾಗ ಯು ಮಸ್ಟ್ ಬಿ ಏಬಲ್ ಟು ಶೋ to him this is what I have done, right? You can't just show your resume and say nange adu barutte. You must show him I have done this project, I have done this project end to end. You ask me any questions on this. So avan hengagutte interview ge andre rather than asking some generic questions he will ask you about the project where you already cleared 50% of the interview because you have worked on the that is what we are aiming in B.Tech. So ನೀವು ಒಳಗಡೆ ಬನ್ನಿ, ಬ್ಲಾಂಕ್ ಆಗಿ ಬನ್ನಿ, we will make sure ನಿಮಗೆ ಏನು ಹೇಳ್ಕೊಡ್ಬೇಕಾಗುತ್ತೆ, ಯಾವ ಟೆಕ್ನಾಲಜಿ ಕಲಿಬೇಕಾಗುತ್ತೆ.